ನನ್ನ ಚಿಂತನೆ ಇಷ್ಟೇ, ವಿಧಾನಸೌಧ ಮುಂದೆ ಏನು ಫಂಕ್ಷನ್ ಮಾಡಿದ್ದೀರಿ ಇದು ಸರ್ಕಾರದ ಫಂಕ್ಷನ್ RCB ಫಂಕ್ಷನ್ ಅಂತ ನಮಗೆ ಮನವರಿಕೆ ಆಗಬೇಕು. ಸರ್ಕಾರದೇ ಫಂಕ್ಷನ್ ಆಗಿದ್ರೆ ನಾರ್ಮಲಿ ವಿಧಾನಸೌಧ ಮುಂದೆ ಸರ್ಕಾರದ ಫಂಕ್ಷನ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನ ಮಾನ್ಯ ಸರ್ಕಾರದವರು ಅದರ ಬಗ್ಗೆ ಕೊಡಬೇಕಾಗ್ತದೆ. ಇವತ್ತೇನು ಅಂದ್ರೆ ಅವತ್ತೇ RCB ಸಂಭ್ರಮಿಸೋದು ಅವಶ್ಯ ಇರಲಿಲ್ಲ. ಕೊನೆ ಪಕ್ಷ ಒಂದು ವಾರ ಟೈಮ್ ತಗೊಂಡು ಅದನ್ನ ಮಾಡಿದ್ರೆ ಸಂತೋಷ, ನಾವೇನು ವಿರೋಧಿಸೋದಿಲ್ಲ. ಅಲ್ಲಿ ಓವರ್ ಡೇನಲ್ಲಿ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಅದೇನು ಅಂತ ಇಂಪಾರ್ಟೆಂಟ್ ಫಂಕ್ಷನ್ ಏನಿಲ್ಲ, ಈ ದೇಶಕ್ಕೇನು ಅವರು ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ. ಆಡಿದ್ರೆ ಸಂತೋಷ, ನಾವು ಎನ್ಕರೇಜ್ ಮಾಡ್ತೀವಿ. ಅದನ್ನ ಬಿಟ್ಟು ಅವತ್ತೇ ಬಂದು ಮಾಡಿ ಈ ಹಗರಣಕ್ಕೆಲ್ಲ ಕಾರಣ ಆಯ್ತು ಅಂತ ನಾನಾದ್ರೂ ಭಾವಿಸ್ತೇನೆ. ಅಧ್ಯಕ್ಷರೇ, ಇವತ್ತೇನು ನಾನು ಒಂದು ಸಂಶಯ ಇಷ್ಟೇ, ನಮ್ಮಲ್ಲಿ ಪೊಲೀಸು ಬಹಳ ಎಫಿಷಿಯೆಂಟ್ ಇದೆ ಕರ್ನಾಟಕದಲ್ಲಿ, ಎಲ್ಲರೂ ಹೊಗಳ್ತಾರೆ. ಆದ್ರೆ 3 ಗಂಟೆ 15 ನಿಮಿಷಕ್ಕೆ ಸಾವು ಅಂತ ಗೊತ್ತಾದ ಮೇಲೆ ಇಂಟೆಲಿಜೆನ್ಸಿ ರಿಪೋರ್ಟ್ ಅಲ್ಲಿ ಮತ್ತೆ ಸ್ಟೇಡಿಯಂಗೆ ಹೋಗೋ ಅವಶ್ಯ ಇತ್ತ? ಮಾನ್ಯ ಮುಖ್ಯಮಂತ್ರಿ ಅವರು ಅದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬಹುದಿತ್ತು. ಯಾಕೆ ಮಾಡಲಿಲ್ಲ ಅನ್ನೋದು ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಅವತ್ತೇ ಅಟ್ಲೀಸ್ಟ್ 4 ಗಂಟೆಗೆ ಆ ಸ್ಟೇಡಿಯಂನ ಫಂಕ್ಷನ್ ರದ್ದು ಮಾಡಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಟಿವಿನಲ್ಲಿ ಹೇಳಿದ್ರೆ ಯಾರು ಜನ ಹೋಯ್ತಿರ್ಲಿಲ್ಲ, ಈ ಅನಾಹುತನೂ ಆಯ್ತಿಲ್ಲ. ಇದಕ್ಕೆ ಕಾರಣ ಬಹುಶಃ ಈ ಸರ್ಕಾರ ಜವಾಬ್ದಾರಿಯನ್ನು ಹೊರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆ ಹೋಗುದು, ಇದು ಸರ್ಕಾರಿ ಫಂಕ್ಷನ್, ಸರ್ಕಾರ ಜನಗಳ ಜವಾಬ್ದಾರಿಯನ್ನು ಹೊರಬೇಕು, ಜನಗಳ ಯೋಗಕ್ಷೇಮವನ್ನು ನೋಡಬೇಕು. ಅದು ಬಿಟ್ಟು ನಾವೇ ಹೋಗಿ ನಿಂತ್ಕೊಂಡು ಕೊಲೆ ಮಾಡಿಸೋದು ಅಂದ್ರೆ ಏನ್ ಅರ್ಥ? ಇದು ಸರ್ಕಾರ ಜವಾಬ್ದಾರಿ ಅಲ್ವಾ ಅಧ್ಯಕ್ಷರೇ? ಯಾಕೆ ಹೋಗ್ಬೇಕಾಯ್ತು ಅದು? ಹಾಗಾಗಿ ನಾನು ರಾಜೀನಾಮೆ ಯಾರು ಕೇಳಲ್ಲ. ಯಾಕೆಂದ್ರೆ ಇಲ್ಲಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂತತಿ ಇಲ್ಲ, ಅವರೆಲ್ಲ ಹೊಂಟೋಗಿದ್ದಾರೆ. ಈಗಿರೋರೆಲ್ಲ ಬೈಗೆಲ್ಲ ಎಣ್ಣೆ ಸವರ್ಕೊಂಡು ಎಲ್ಲದಕ್ಕೂ ಜಾರ್ಕೊತಾರೆ. ಹಾಗಾಗಿ ಅದನ್ನ ಕೇಳಕ್ಕೆಲ್ಲ ಸರ್ಕಾರವೇ ಚಿಂತನೆ ಮಾಡಬೇಕು ಯಾಕಿದಾಗಿದೆ ಅಂತ. ಇವು ಸರ್ಕಾರ ಜವಾಬ್ದಾರಿ ತಗೊಂಡು ಏನು ಇವತ್ತು ನಮ್ಮ ಅಶೋಕ್ ಅವ್ರು ಕೇಳಿದಂತೆ ಕೊನೆ ಪಕ್ಷ ಒಂದು ಕ್ಷಮೆನಾರ ಕೇಳಬೇಕು. ಅಥವಾ 11 ಮಕ್ಕಳು ಸಾವು ಮಾಡಿದೀವಿ ಅಂತ ಪ್ರಚಾರ ತಗೊಂಡು ಇದು ಒಂದು ಕೊಡುಗೆ ಅಂತ ಹೇಳೋದಾದ್ರೆ ನಾವೇನ್ ಮಾಡಕ್ಕಾಗ್ತದೆ? ಅದ್ರ ಸರ್ಕಾರವೇ ತೀರ್ಮಾನ ಮಾಡಲಿ. 11 ಅಮಾಯಕ ಮಕ್ಕಳನ್ನ ಕೊಲೆ ಮಾಡಿ ಇವತ್ತು ಸರ್ಕಾರ ನಾನು ಸಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ ಇದಕ್ಕಿಂತ ಅಪಮಾನ ಅವಮಾನ ಮತ್ತೊಂದಿಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಈ ಸರ್ಕಾರಕ್ಕೆ ವಿನಂತಿ ಇಷ್ಟೇ, ಹೆಚ್ಚೇನು ಮಾತಾಡಿದ್ರೆ ಬಹಳಷ್ಟು ಮಾತಾಡಿದ್ದಾರೆ. ಇವತ್ತು ಸರ್ಕಾರ ತಪ್ಪು ಮಾಡಿದೆ, ಇಲ್ಲ ಅಂತ ಎಲ್ಲೋ ಒಂದ್ ಕಡೆ ಅವರು ಹೇಳಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಅಂತ. ಆದ್ರೆ ಅದಕ್ಕೇನು ಮಾಡಿದ ಕ್ಷಮೆ ಕೇಳಿಲ್ಲ. ಕೊನೆ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರದ ಪರವಾಗಿ ತಪ್ಪಾಗಿದೆ ಅಂತ ಈ ರಾಜ್ಯದ ಜನತೆಯನ್ನು ಕ್ಷಮೆ ಕೇಳಿ ಅಂತ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ.